ಆ ಮಾನವೀಯ ಘಟನೆ ಈ ಮೂರು ಜನರ ಮೇಲೆ ಇವತ್ತೊಂದು ಏನು ದೌರ್ಜನ್ಯವನ್ನು ಎಸಗಿದ್ದಾರೆ. ಬಹುಶಃ ಅವರೆಲ್ಲ ರಾಕ್ಷಸರು, ಮನುಷ್ಯರೆಲ್ಲ ಅವ್ರು ಏನು ಮಾಡಿದ್ದಾರೆ ಕೆಲಸ. ಹೀಗಾಗಿ ನಾನು ಅವತ್ತೇ ಜಿಲ್ಲಾಧಿಕಾರಿಗಳು ಬೆಂಗಳೂರಿನಲ್ಲಿದ್ದರು, ನಾವು ಮೀಟಿಂಗ್ ಮಾಡ್ತಾಯಿದ್ದಾಗ ಆ ವಿಡಿಯೋವನ್ನು ಹೊರಬಿಟ್ಟ ಮೇಲೆ ಇದು ಹೊರಗೆ ಬಿದ್ದಿದ್ದು. ಅಲ್ಲಿವರೆಗೆ 3 ದಿವಸ ಅವರು ಭಯದಿಂದ ಕಂಪ್ಲೇಂಟು ಕೊಡೋಕ್ಕೆ ಹೋಗಿಲ್ಲ, ಯಾಕಂದ್ರೆ ನಾಳೆ ನಮ್ದು ಮಾಡ್ತೀವಿ ಅಂತೇಳಿ ಅಷ್ಟೊಂದು ಭಯವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಮತ್ತು ಅಷ್ಟೇ ಅಮಾನವೀಯವಾಗಿ ಹೊಡೆದಿದ್ದಾರೆ ಇವ್ರನ್ನ ಮಾಡಿ, ಮತ್ತು ವಿಡಿಯೋ ಮಾಡಿದ್ದಾರೆ. ಎಷ್ಟು ಇವ್ರದ್ದು ಯಾರೇನು ಮಾಡ್ಕೋತಾರೆ ನಾನು ಒಂದು ತುಂಡಿಸ್ತಿದೆ ಅವ್ರಿಗೆ ಧೈರ್ಯ ಅವ್ರಿಗೆ. ಹೀಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲ ರೀತಿಯಿಂದ ಇದನ್ನು ಮಾಡ್ತಾಯಿದ್ದಾರೆ. ಮಾಧ್ಯಮದವ್ರು ತಾವು ಕೂಡ ಇದು ಮಾಡಿದಿರಿ, ನಾನು ಕೂಡ ಮುಖ್ಯಮಂತ್ರಿಗಳು ನಾನು ಕೂಡ ಇದ್ದೀವಿ. ಅವಾಗ ಮುಖ್ಯಮಂತ್ರಿಗಳು SP ಅವ್ರು ಮಾತಾಡಿ ಒಟ್ಟು ಅವ್ರನ್ನ ಮಾಡುವಂಥದ್ದು ಮತ್ತು ಅವ್ರಿಗೆ ಏನು ಆ ಜನಕ್ಕೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಎರಡನೇದಾಗಿ ಈ ಜನ ಏನು ಭಯದಿಂದ ಅದಾರೆ ಇನ್ನೂ ತನಕ ಕೂಡ ಅವ್ರಿಗೆ ಏನು ಪರಿಹಾರ ಸಿಗಬೇಕು, ಆ ಪರಿಹಾರವನ್ನು ನಿಶ್ಚಿತವಾಗಿ ಸರ್ಕಾರದಿಂದ ನಾವು ಎಲ್ಲವನ್ನು ಕೂಡ ಮಾಡ್ತೀವಿ. ಮತ್ತು ಕಾನೂನಾತ್ಮಕವಾಗಿ ಏನೇನು ಅವ್ರಿಗೆ ಸೌಲಭ್ಯಗಳು ಸಿಗಬೇಕು ಅದು ಕೂಡ ಮಾಡ್ತೀವಿ. ಅವ್ರ ಭಯದಿಂದ ಹೊರಗೆ ಪಡ್ಬೇಕಾದ್ರೆ ನಾನು ಅದನ್ನು ಹೇಳಿದ್ದೀನಿ. ಅವಶ್ಯಕತೆ ಬಿದ್ದರೆ ಅವತ್ತು ದಿವಸ ಅವ್ರು 3 ಜನಕ್ಕೆ ನಮ್ಮ BLD ಸಂಸ್ಥೆ ಜಮಖಂಡಿ ಕಾಲೇಜ್ ಯಾಕಂದರೆ ಚಿಕ್ಕಲಿಕ್ಕೆ ಅಲ್ಲಿ ಅವ್ರಿಗೆ ಅಂದ್ರೆ ಭಯದಿಂದ ಹೊರಗೆ ಮುಕ್ತ ವಾತಾವರಣ ಅವ್ರು ಕೆಲಸ ಮಾಡಬೇಕಾಗಿದೆ. ಅದು ನೋಡ್ತೀವಿ ನಾ ಅವ್ರ ಮೇಲೆ ಭಯ ಕಾಣ್ತದೆ ಮುಖದ ಮೇಲೆ ಅಲ್ಲಿ, ಅಥವಾ ಬೇಕಾದರೆ ಅವ್ರಿಗೆ ನಮ್ಮ ಆನಂದ ನ್ಯಾಮಗೌಡರು ಫ್ಯಾಕ್ಟ್ರಿದಾಗ ಅಲ್ಲಿ ಒಟ್ಟು ಅವ್ರಿಗೆ ಒಂದು ಕೆಲಸ ಮುಕ್ತವಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಅವಕಾಶ ಸಿಗುವಂಥ ರೀತಿಯಲ್ಲಿ ಅದನ್ನು ಮಾಡಿದರೆ ಬಹುಶಃ ಅವರು ಅರ್ಧಷ್ಟು ಅವರು ಭಯದಿಂದ ಹೊರಗೆ ಬರ್ತಾರೆ. ಆ ಕೆಲಸವನ್ನು ಕೂಡ ಇವತ್ತು ದಿವಸ ನಾನು ಇದು ಹೆಚ್ಚಿನದಾಗಿ ಇವತ್ತು ದಿವಸ ಅದನ್ನು ಕೂಡ ನಾನು ಮಾಡ್ತೇನೆ. ಹೀಗಾಗಿ ಈ ಒಂದು ಘಟನೆ ಇದೆ, ಇದೊಂದು ಹೇಯ ಕೃತ್ಯ, ಇದು ಮಾನವೀಯ ಘಟನೆ. ಏನು ಮಾಡಿದಾರಲ್ಲ ಇವ್ರಿಗೆ ಕಠಿಣವಂಥ ಶಿಕ್ಷೆ ಆಗಬೇಕು. ಎಲ್ಲ ರೀತಿಯಿಂದ ಅಟ್ರಾಸಿಟೀಸು ಬರ್ತದೆ ಕೆಲವೊಬ್ಬರ ಮೇಲೆ ಬರೋದಿಲ್ಲ. ಅದೆಲ್ಲವನ್ನು ಕೂಡ ಇದು ಮಾಡಿಸಿ ಕಾನೂನಾತ್ಮಕವಾಗಿ ಏನಾಗ್ತದೆ ಶಕ್ತಿ ಮೀರಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ. ಇವರಿಗೆಲ್ಲವರು ಯಾವೆಲ್ಲ ರೀತಿಯ ಸಹಾಯ ಸಹಕಾರ ಬೇಕು ಆ ಎಲ್ಲ ಸಹಾಯ ಸಹಕಾರಗಳನ್ನು ಮಾಡ್ತೀವಿ. ವೈಯಕ್ತಿಕವಾಗಿ ಕೊಟ್ಟಿದ್ದು ದೊಡ್ಡದೇನಲ್ಲ, ಇವತ್ತು ಎಲ್ಲರಿಗೂ ಒಂದು 55,000 ಕೊಟ್ಟಿದ್ದೀನಿ, ಅವ್ರಿಗೂ ಕೂಡ ಕೊಟ್ಟಿದ್ದೀನಿ. ನೌಕರಿನೇ ಕೊಡ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ. ಸರಿ, ಈಗ ಈ ಒಂದು ಕಡೆ ಏನಂತಂದರೆ ಘಟನೆ ನಡೀತದೆ. ಘಟನೆ ಆದ ನಂತರ ಮರುದಿನ ಕೂಡ ಏನಂತಾರೆ ಅವ್ರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಕಿಡ್ನಾಪ್ ಮಾಡ್ಕೊಂಡು ಅವ್ರು ಇಟ್ಕೊಂಡು 3 ದಿನ ಒಳಗೆ ಅವ್ರ ಕಾಲ ಅವ್ರು ಎಲ್ಲರೂ ಅಲ್ಲಿ ಇಟ್ಕೊಂಡು ಎಲ್ಲ ಹೊಡೆಯೋದು ಎಲ್ಲನೂ ಮಾಡ್ತಾರೆ. ಇದೆಲ್ಲನೂ ಕೂಡ ಏನಂತಾರೆ ಸ್ಪಾಟಿಗೆ ಕೂಡ ಅದ್ರ ಬಗ್ಗೆ ಏನಂತಂದರೆ ಶಾಸ್ತ್ರಿ ಅವರು ಹೋಗಿ 112ಗೆ ಹೇಳ್ತಾರೆ, ಇನ್ಫಾರ್ಮ್ ಮಾಡ್ತಾರೆ, ಪೊಲೀಸರು ಬರ್ತಾರೆ. ಅದೇ ಶಾಸ್ತ್ರಿ ಅವ್ರನ್ನ ಪೊಲೀಸ್ ಠಾಣೆಯವರು APMC ಪೊಲೀಸ್ ಸ್ಟೇಷನಿಂದ ಗೋಲ್ ಗುಂಬಜ್ ಪೊಲೀಸ್ ಸ್ಟೇಷನಿಂದ APMC ಪೊಲೀಸ್ ಸ್ಟೇಷನ್ ನಮಗೆ ಬರಲ್ಲ ಅಂತೇಳಿ 3 ದಿನ ಸತಾಯಿಸ್ತಾರೆ ಪೊಲೀಸರ. ಅದೆಲ್ಲವನ್ನು ಕೂಡ ನಾನು SP ಅವ್ರು ನಿನ್ನೆನೂ ಕೂಡ ನಾನು ಮಾತನಾಡಿದ್ದೀನಿ. ಈಗ ಒಂದೇನಾಗಿದೆ, ಇವರು ಭಯ ಬಿಟ್ಟು ಒಂದು ದಿವಸ ಇವರು ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ, 3 ದಿವಸ ಭಯದಿಂದಿದ್ದಾರೆ ಪಾಪ. ಎಲ್ಲಿವರೆಗೆ ಮತ್ತು ಸ್ವಾಭಾವಿಕವಾಗಿ ಏನಾಗಿದೆ, ಇವತ್ತು ದಿವಸ ಪೊಲೀಸ್ ಕಂಪ್ಲೇಂಟ್ ಆದಮೇಲೆ ಕಾಂಪ್ರಮೈಸ್ ಮಾಡ್ಸೋಕ್ಕೂ ಓಡಾಡಿದ್ದಾರೆ. ಇವರು ಕೂಡ ಪಾಪ ಭಯದಿಂದ ಕಾಂಪ್ರಮೈಸ್ ಆಗೋಕ್ಕೆ ಇವರು ಕೂಡ ಇದು ಮಾಡ್ಕೊಂಡಿದ್ದಾರೆ. ಅದರ ಒಂದು ಗಾಂಭೀರ್ಯತೆ ಇವತ್ತು ದಿವಸ ಯಾರಿಗೂ ಹೊಡೆದಿದ್ದು ಬಿಡಿದ್ದು ಅದನ್ನು ಕೂಡ ಇವತ್ತು ದಿವಸ ಗಾಂಭೀರ್ಯತೆ, ಅವಾಗ ಅದು ವಿಡಿಯೋ ಇವತ್ತು ದಿವಸ ಆಯಿತು, ಅವಾಗ ನಿಜವಾದಂಥ ಗಾಂಭೀರ್ಯತೆ ಇವತ್ತು ದಿವಸ ಗೊತ್ತಾಗಿದೆ. ಇದಾಗಿಯೂ ಕೂಡ ಇವತ್ತು ಯಾರ್ದಾರ ಲೋಪ ಇತ್ತಂದರೆ ಆ ಪೊಲೀಸ್ ಇಲಾಖೆಯಲ್ಲಿ ಆ ಲೋಪ ಇದ್ದರೆ ಅವ್ರ ಮೇಲೂ ಕಠಿಣ ಕ್ರಮ ಕೈಗೊಳ್ತೀವಿ. ಅದೇ ನೋಡಿದ್ರೆ ಅದನ್ನೆಲ್ಲರೂ ಕೂಡ SP ಜೊತೆ ಮಾತಾಡ್ತೀನಿ. ಇನ್ನೂ ಯಾರ್ಯಾರು ಆ ಟೀಮ್ನಲ್ಲಿದ್ದಾರೆ, ರಿವಾಲ್ವರ್ ಕೂಡ ಇತ್ತು ಅಂತ ಹೇಳಿದ್ದಾರೆ ಅವ್ರಿಗೆ, ಪೈಪು ರಿವಾಲ್ವರು ಎಲ್ಲನೂ ಕೂಡ ಇದಾವೆ ಅಂತ ರಿವಾಲ್ವರ್ ಇರೋದು ಅದನ್ನೆಲ್ಲನೂ ಕೂಡ ತನಿಖೆ ಮಾಡೋಕ್ಕೆ ಹೇಳ್ತೀನಿ ಮತ್ತೆ SP. ಆ ಮಾನವೀಯ ಘಟನೆ ಈ ಮೂರು ಜನರ ಮೇಲೆ ಇವತ್ತೊಂದು ಏನು ದೌರ್ಜನ್ಯವನ್ನು ಎಸಗಿದ್ದಾರೆ. ಬಹುಶಃ ಅವರೆಲ್ಲ ರಾಕ್ಷಸರು, ಮನುಷ್ಯರೆಲ್ಲ ಅವ್ರು ಏನು ಮಾಡಿದ್ದಾರೆ ಕೆಲಸ. ಹೀಗಾಗಿ ನಾನು ಅವತ್ತೇ ಜಿಲ್ಲಾಧಿಕಾರಿಗಳು ಬೆಂಗಳೂರಿನಲ್ಲಿದ್ದರು, ನಾವು ಮೀಟಿಂಗ್ ಮಾಡ್ತಾಯಿದ್ದಾಗ ಆ ವಿಡಿಯೋವನ್ನು ಹೊರಬಿಟ್ಟ ಮೇಲೆ ಇದು ಹೊರಗೆ ಬಿದ್ದಿದ್ದು. ಅಲ್ಲಿವರೆಗೆ 3 ದಿವಸ ಅವರು ಭಯದಿಂದ ಕಂಪ್ಲೇಂಟು ಕೊಡೋಕ್ಕೆ ಹೋಗಿಲ್ಲ, ಯಾಕಂದ್ರೆ ನಾಳೆ ನಮ್ದು ಮಾಡ್ತೀವಿ ಅಂತೇಳಿ ಅಷ್ಟೊಂದು ಭಯವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಮತ್ತು ಅಷ್ಟೇ ಅಮಾನವೀಯವಾಗಿ ಹೊಡೆದಿದ್ದಾರೆ ಇವ್ರನ್ನ ಮಾಡಿ, ಮತ್ತು ವಿಡಿಯೋ ಮಾಡಿದ್ದಾರೆ. ಎಷ್ಟು ಇವ್ರದ್ದು ಯಾರೇನು ಮಾಡ್ಕೋತಾರೆ ನಾನು ಒಂದು ತುಂಡಿಸ್ತಿದೆ ಅವ್ರಿಗೆ ಧೈರ್ಯ ಅವ್ರಿಗೆ. ಹೀಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು,
ಜಿಲ್ಲಾಧಿಕಾರಿಗಳು ಎಲ್ಲ ರೀತಿಯಿಂದ ಇದನ್ನು ಮಾಡ್ತಾಯಿದ್ದಾರೆ. ಮಾಧ್ಯಮದವ್ರು ತಾವು ಕೂಡ ಇದು ಮಾಡಿದಿರಿ, ನಾನು ಕೂಡ ಮುಖ್ಯಮಂತ್ರಿಗಳು ನಾನು ಕೂಡ ಇದ್ದೀವಿ. ಅವಾಗ ಮುಖ್ಯಮಂತ್ರಿಗಳು ಎಸ್ ಪಿ ಅವ್ರು ಮಾತಾಡಿ ಒಟ್ಟು ಊರು ಮಾಡುವಂಥದ್ದು ಮತ್ತು ಅವ್ರಿಗೆ ಏನು ಆ ಜನಕ್ಕೆ ಒಂದು ಕಠಿಣವಾದಂಥ ಶಿಕ್ಷೆ ಆಗಬೇಕು. ಎರಡನೇದಾಗಿ ಈ ಜನ ಏನು ಭಯದಿಂದ ಅದಾರೆ ನೂತನ ಕೂಡ ಅವ್ರಿಗೆ ಏನು ಪರಿಹಾರ ಸಿಗಬೇಕು, ಆ ಪರಿಹಾರವನ್ನು ನಿಶ್ಚಿತವಾಗಿ ಸರ್ಕಾರದಿಂದ ನಾವು ಎಲ್ಲವನ್ನು ಕೂಡ ಮಾಡ್ತೀವಿ ಮತ್ತು ಕಾನೂನಾತ್ಮಕವಾಗಿ ಏನೇನು ಅವ್ರಿಗೆ ಸೌಲಭ್ಯಗಳು ಸಿಗಬೇಕು ಅದು ಕೂಡ ಮಾಡ್ತೀವಿ. ಅವ್ರ ಭಯದಿಂದ ಹೊರಗೆ ಪಡ್ಬೇಕಾದ್ರೆ ನಾನು ಅದನ್ನೇ ಹೇಳಿದ್ದೀನಿ. ಅವಶ್ಯಕತೆ ಬಿದ್ದರೆ ಅವತ್ತು ದಿವಸ ಅವ್ರು 3 ಜನಕ್ಕೆ ನಮ್ಮ BLD ಸಂಸ್ಥೆ ಜಮಖಂಡಿ ಕಾಲೋನಿ ಯಾಕಂದ್ರೆ ಚಿಕ್ಕಲಿಕ್ಕೆ ಅಲ್ಲಿನೇ ಅಲ್ಲಿ ಅವ್ರಿಗೆ ಅಂದ್ರೆ ಭಯದಿಂದ ಹೊರಗೆ ಮುಕ್ತ ವಾತಾವರಣದಲ್ಲಿ ಅವ್ರು ಕೆಲಸ ಮಾಡಬೇಕಾಗಿ ಅದು ನೋಡ್ತೀವಿ ನಾ ಅವ್ರ ಮೇಲೆ ಭಯ ಕಾಣ್ತದೆ ಮುಖದ ಮೇಲೆ ಅಲ್ಲಿ ಅಥವಾ ಬೇಕಾದರೆ ಅವ್ರಿಗೆ ನಮ್ಮ ಆನಂದ ನ್ಯಾಮಗೌಡರು ಫ್ಯಾಕ್ಟ್ರಿದಾಗಲ್ಲಿ ಒಟ್ಟು ಅವ್ರಿಗೆ ಒಂದು ಕೆಲಸ ಮುಕ್ತವಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಅವಕಾಶ ಸಿಗುವಂಥ ರೀತಿಯಲ್ಲಿ ಅದನ್ನು ಮಾಡಿದರೆ ಬಹುಶಃ ಅವರು ಅರ್ಧಷ್ಟು ಅವರು ಭಯದಿಂದ ಹೊರಗೆ ಬರ್ತಾರೆ. ಆ ಕೆಲಸವನ್ನು ಕೂಡ ಇವತ್ತು ದಿವಸ ನಾನು ಇದು ಹೆಚ್ಚಿನದಾಗಿ ಇವತ್ತು ದಿವಸ ಅದನ್ನು ಕೂಡ ನಾನು ಮಾಡ್ತೇನೆ. ಹೀಗಾಗಿ ಈ ಒಂದು ಘಟನೆ ಇದೆ, ಇದೊಂದು ಹೇಯ ಕೃತ್ಯ, ಇದು ಮಾನವೀಯ ಘಟನೆ. ಏನು ಮಾಡಿದಾರಲ್ಲ ಇವ್ರಿಗೆ ಕಠಿಣವಂಥ ಶಿಕ್ಷೆ ಆಗಬೇಕು. ಎಲ್ಲ ರೀತಿಯಿಂದ ಅಟ್ರಾಸಿಟೀಸು ಬರ್ತದೆ ಕೆಲವೊಬ್ಬರ ಮೇಲೆ ಬರೋದಿಲ್ಲ ಅದೆಲ್ಲವನ್ನು ಕೂಡ ಇದು ಮಾಡಿಸಿ ಕಾನೂನಾತ್ಮಕವಾಗಿ ಏನಾಗ್ತದೆ ಶಕ್ತಿ ಮೀರಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ. ಇವರಿಗೆಲ್ಲವರು ಯಾವೆಲ್ಲ ರೀತಿಯ ಸಹಾಯ ಸಹಕಾರ ಬೇಕು ಆ ಎಲ್ಲ ಸಹಾಯ ಸಹಕಾರಗಳನ್ನು ಮಾಡ್ತೀವಿ. ವೈಯಕ್ತಿಕವಾಗಿ ಕೊಟ್ಟಿದ್ದು ದೊಡ್ಡದೇನಲ್ಲ, ಇವತ್ತು ಎಲ್ಲರಿಗೂ ಒಂದು 55,000 ಕೊಟ್ಟಿದ್ದೀನಿ, ಅವ್ರಿಗೂ ಕೂಡ ಕೊಟ್ಟಿದ್ದೀನಿ. ನೌಕರಿನೇ ಕೊಡ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ. ಸರ್ ಈಗ ಈ ಒಂದು ಕಡೆ ಏನಂತಂದರೆ ಘಟನೆ ನಡೀತದೆ. ಘಟನೆ ಆದ ನಂತರ ಮರುದಿನ ಕೂಡ ಏನಂತಾರೆ ಅವ್ರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಕಿಡ್ನಾಪ್ ಮಾಡ್ಕೊಂಡು ಅವ್ರು ಇಟ್ಕೊಂಡು 3 ದಿನ ಒಳಗೆ ಅವ್ರ ಕಾಲ ಅವ್ರು ಎಲ್ಲರೂ ಅಲ್ಲಿ ಇಟ್ಕೊಂಡು ಅವರೆಲ್ಲ ಹೊಡೆಯೋದು ಎಲ್ಲನೂ ಮಾಡ್ತಾರೆ. ಇದೆಲ್ಲನೂ ಕೂಡ ಏನಂತಂದರೆ ಸ್ಪಾಟಿಗೆ ಕೂಡ ಅದ್ರ ಬಗ್ಗೆ ಏನಂತಂದರೆ ಶಾಸ್ತ್ರಿ ಅವರು ಹೋಗಿ 112ಗೆ ಹೇಳ್ತಾರೆ, ಇನ್ಫಾರ್ಮ್ ಮಾಡ್ತಾರೆ, ಪೊಲೀಸರು ಬರ್ತಾರೆ. ಅದೇ ಶಾಸ್ತ್ರಿ ಅವ್ರನ್ನ ಪೊಲೀಸ್ ಠಾಣೆಯವರು APMC ಪೊಲೀಸ್ ಸ್ಟೇಷನಿಂದ ಗೋಲ್ ಗುಂಬಜ್ ಪೊಲೀಸ್ ಸ್ಟೇಷನಿಂದ APMC ಪೊಲೀಸ್ ಸ್ಟೇಷನ್ ನಮಗೆ ಬರಲ್ಲ ಅಂತೇಳಿ 3 ದಿನ ಸತಾಯಿಸ್ತಾರೆ ಪೊಲೀಸರೇ. ಅದೆಲ್ಲವನ್ನು ಕೂಡ ನಾನು SP ಅವ್ರ ನೆನ್ನೆನೂ ಕೂಡ ನಾನು ಮಾತನಾಡಿದ್ದೀನಿ. ಈಗ ಒಂದೇನಾಗಿದೆ, ಇವರು ಭಯ ಬಿಟ್ಟು ಒಂದು ದಿವಸ ಇವರು ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ, 3 ದಿವಸ ಭಯದಿಂದಿದ್ದಾರೆ ಪಾಪ. ಎಲ್ಲಿವರೆಗೆ ಮತ್ತು ಸ್ವಾಭಾವಿಕವಾಗಿ ಏನಾಗಿದೆ, ಇವತ್ತು ದಿವಸ ಪೊಲೀಸ್ ಕಂಪ್ಲೇಂಟ್ ಮೇಲೆ ಕಾಂಪ್ರಮೈಸ್ ಮಾಡ್ಸೋಕ್ಕೂ ಓಡಾಡಿದ್ದಾರೆ. ಕಾಂಪ್ರಮೈಸ್ ಇವರು ಕೂಡ ಪಾಪ ಭಯದಿಂದ ಕಾಂಪ್ರಮೈಸ್ ಆಗೋಕ್ಕೆ ಇವರು ಕೂಡ ಇದು ಮಾಡ್ಕೊಂಡಿದ್ದಾರೆ. ಅದರ ಒಂದು ಗಾಂಭೀರ್ಯತೆ ಇವತ್ತು ದಿವಸ ಯಾರಿಗೂ ಹೊಡೆದಿದ್ದು ಬಿಡ್ದಿದ್ದು ಅದನ್ನು ಕೂಡ ಇವತ್ತು ದಿವಸ ಗಾಂಭೀರ್ಯತೆ ಅವಾಗ ಅದು ವಿಡಿಯೋ ಇವತ್ತು ದಿವಸ ಆಯಿತು, ಅವಾಗ ನಿಜವಾದಂಥ ಗಾಂಭೀರ್ಯತೆ ಇವತ್ತು ದಿವಸ ಗೊತ್ತಾಗಿದೆ. ಇದಾಗಿಯೂ ಕೂಡ ಇವತ್ತು ಯಾರ್ದಾರ ಲೋಪ ಇತ್ತಂದರೆ ಆ ಪೊಲೀಸ್ ಇಲಾಖೆಯಲ್ಲಿ ಆ ಲೋಪ ಇದ್ದರೆ ಅವ್ರ ಮೇಲೂ ಕಠಿಣ ಕ್ರಮ ಕೈಗೊಳ್ತೀವಿ. ಅದೇ ನೋಡಿ ಅದನ್ನೆಲ್ಲರೂ ಕೂಡ SP ಜೊತೆ ಮಾತಾಡ್ತೀನಿ. ಇನ್ನೂ ಯಾರ್ಯಾರು ಆ ಟೀಮ್ನಲ್ಲಿದ್ದಾರೆ, ರಿವಾಲ್ವರ್ ಕೂಡ ಇತ್ತು ಅಂತ ಹೇಳಿದ್ದಾರೆ ಅವ್ರಿಗೆ, ಪೈಪು ರಿವಾಲ್ವರು ಎಲ್ಲನೂ ಕೂಡ ಇದಾವೆ ಅಂತ ರಿವಾಲ್ವರ್ ಇರೋದು ಅದನ್ನೆಲ್ಲನೂ ಕೂಡ ತನಿಖೆ ಮಾಡೋಕ್ಕೆ ಹೇಳ್ತೀನಿ ಮತ್ತೆ SP